ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಏನಾಗುದ್ರಿ ಸರ್ ಈ ಸರಿ ಯಾರು ಗೆಲ್ಬಹುದು? ಈ ಸಲ ಕಾಂಗ್ರೆಸ್ ಬರ್ತದೆ ಸರ್, ಪಕ್ಕ. ಹೆಂಗ್ ಹೇಳ್ತೀರಿ? ಹೆಂಗೆ ಅಂದ್ರೆ ಬರೀ ಧರ್ಮದ ಆಚಾರದಲ್ಲಿ ಅವರು ಓಟು ಕೇಳ್ಕರ್ತಾರೆ ಹೊತ್ತು ಅಭಿವೃದ್ಧಿ ಬಗ್ಗೆ ಕೇಳಿಲ್ಲ. ಯಾಕೆ ಕಾಂಗ್ರೆಸ್ ಇಲ್ಲಿ ಒಳ್ಳೆ ಕೆಲಸ ಮಾಡೈತಲ್ಲ? ಒಳ್ಳೆ ಕೆಲಸ ಮಾಡಿರ್ಬೋದು, ಗಂಡು ಮಕ್ಕಳ ಕತ್ತಿಂದ ಹೆಣ್ಮಕ್ಳಿಗೆ ಆಗ್ತಾರೆ, ಏನು ಒಳ್ಳೆ ಕೆಲಸ ಏನಿಲ್ಲ. ಹಿಂದುತ್ವ ಅಂಬೋದು ಮೋದಿ. ರಾಯಚೂರು ಲೋಕಸಭೆ ಚುನಾವಣೆಗ ಎಂತವ್ರು ಯಾರೇ ನಿಂದಿರ್ಲಿ ಕಣ್ಣು ಮುಚ್ಕೊಂಡು ಮೋದಿ ನೋಡಿ ಹಾಕ್ತಾರ, ಇಲ್ಲಿದ್ದವ್ರಿಗೆ ಹಾಕಲ್ಲ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದ MLA ಕಾಂಗ್ರೆಸ್ನ MLA ಹಂಪಯ್ಯ ನಾಯಕ್ ಅವರು. ಇಲ್ಲಿನ ಮತದಾರ ಪ್ರಭುಗಳು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮಣೆ ಹಾಕಿದ್ದಾರೆ. ಇದು ಲೋಕಸಭೆ ಚುನಾವಣೆ. BJP ಪರವಾಗಿದ್ದಾರೆ, ಕಾಂಗ್ರೆಸ್ನ ಪರವಾಗಿದ್ದಾರೆ. ಕೇಳೇ ಬಿಡೋಣ ಬನ್ನಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಜಾವೇದ್ ಸಾಬ್ರೆ. ಏನಾಗ್ಬೋದು ಈ ಸರಿ ಎಲೆಕ್ಷನ್ ನೋಡ್ರಿ, ಈ ವರ್ಷ ಕಾಂಗ್ರೆಸ್ ಬರ್ತಾರೆ ನೋಡ್ರಿ ಸಾಬ್ರೆ. ಕಾಂಗ್ರೆಸ್ ಹೆಂಗ್ ಹೇಳ್ತೀರಿ? ಕಾಂಗ್ರೆಸ್ ಬರೋ ನೋಡ್ರಿ, ಐದು ಗ್ಯಾರಂಟಿ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಇದು ಮಾಡಿದ್ರು. 5 ಗ್ಯಾರಂಟಿ ಅದ್ ಪ್ರಕಾರ ಮಾಡಕಚ್ಚಾರ್ರಿ ಸಾಬ್ರೆ. ಆದ್ರೆ ಏನೋ ಬಸ್ಸಲ್ಲಿ ಫುಲ್ ಜನ ಇರ್ತಾರ, ಅದು ಇದು ಯಾಕಂದ್ರೆ ಟೈಮಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಫುಲ್ ಸ್ವಲ್ಪ ಕಷ್ಟ. ಆದ್ರೂ ಕೂಡ ಏನು ಮಾಡೋಕ್ಕಿಲ್ಲ. ಪಾಪ ಸಿದ್ದರಾಮಯ್ಯ ಅವರು ಫ್ರೀ ಮಾಡಿದ್ದಾರೆ, ಒಳ್ಳೇದಕ್ಕೆ ಮಾಡಿದ್ದಾರೆ ಎಲ್ಲರೂ ಕೂಡ. ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಫ್ರೀ ಇಲ್ಲ ಅಂದ್ರೆ ಅಲ್ಲಿ ಯಾವ್ದು ತಮಿಳ್ನಾಡಲ್ಲಿ ಫ್ರೀ ಇತ್ತು ಅಂತ, ನಮ್ಮ ಕರ್ನಾಟಕದಲ್ಲಿ ಫ್ರೀ ಇಲ್ಲ ಅಂತ. ಅದಕ್ಕೆ ಯಾರಿಗೆ ಯಾವ ಥರ ಅನಿಸ್ಬಿಡ್ತಾ ಏನು ನಮ್ಮ ಸಿದ್ದರಾಮಯ್ಯ ಒಳ್ಳೆ ತನಕ ಮಾಡಿದ್ದಾರೆ. ಕಾಂಗ್ರೆಸ್ ಬರ್ತಾ, ಕಾಂಗ್ರೆಸ್ ಪಕ್ಕ. ನೀವು ಓಟ್ ಕಾಂಗ್ರೆಸ್ಗೆ? ಕಾಂಗ್ರೆಸ್ ನಮ್ದು ಯಾವತ್ತ ಕಾಂಗ್ರೆಸ್ ಪಕ್ಷ ಕೈ. ಏನ್ ನಿಮ್ಮ ಹೆಸರು? ಈರಮ್ಮಂತ್ರಿ. ಏನಾಗ್ಬೋದ್ರಿ ಈ ಸರಿ? ಕಾಂಗ್ರೆಸ್ ಬರುತ್ತಾ BJP ಬರುತ್ತಾ? BJP ಬರ್ಬೋದ್ರಿ. ಯಾಕ್ರಿ? ಹೆಂಗ್ ಬರುತ್ತಾ? ಯಾಕಂದ್ರೆ ನಮಗೆ ಇಷ್ಟ ರೀ, BJP ಮೋದಿನೇ ಬರ್ಬೇಕಂತ ಆಸೆ ರೀ ನಮ್ಗೆ. ಯಾಕ್ರಿ? ಅಂದ್ರೆ ಅವ್ರ ಕೆಲಸ ಅಂದ್ರೆ ಒಳ್ಳೆ ವ್ಯಕ್ತಿ ರೀ, ಅವ್ರು ಬರ್ಬೇಕಂತ್ರಿ ನಾವು. ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿಲ್ಲ ನಿಮ್ಗೆ? ಮಾಡಿವಲ್ರಿ, ಕಾಂಗ್ರೆಸ್ಗೆ ಮಾಡಿವಲ್ರಿ. ಈ ಸರಿ BJP ಬರಬೇಕು. ಹೌದ್ರಿ, ದೇವ್ರ ರಾಮನ ಪುಣ್ಯದಿಂದ BJP ಬರ್ಲಿ ಅಂತ ಹೇಳ್ತೀನಿ. ಏನ್ ನಿಮ್ಮ ಹೆಸರು? ಶಂಕರಲಿಂಗಯ್ಯ ಅಂತ. ಏನಾಗ್ಬೋದು ಈ ಸರಿ? ಯಾರು ಬರ್ಬೋದು? BJP ಫುಲ್ ಬರ್ತದೆ ನಮ್ಮಲ್ಲಿ. ಹೆಂಗ್ ಹೇಳ್ತೀರಿ BJP ಬರುತ್ತಂತ? ಮೋದಿ ಸರ್ಕಾರ ಆಗ್ಬೇಕು. ಮೋದಿ ಒಳ್ಳೆ ಮನುಷ್ಯ. ನಮ್ಮ ದೇಶಕ್ಕೆ ಅಂತ ಪ್ರಧಾನಿ ಸಿಗೋದಲ್ದೆ ಮೋದಿನೇ ಒಳ್ಳೆ ಮನುಷ್ಯ. ಯಾಕೆ ಕಾಂಗ್ರೆಸ್ ಇಲ್ಲಿ ಒಳ್ಳೆ ಕೆಲಸ ಮಾಡೈತಲ್ಲ? ಒಳ್ಳೆ ಕೆಲಸ ಮಾಡಿರ್ಬೋದು, ಗಂಡು ಮಕ್ಕಳ ಕತ್ತಿಂದ ಹೆಣ್ಮಕ್ಳಿಗೆ ಆಗ್ತಾರೆ, ಏನು ಒಳ್ಳೆ ಕೆಲಸ ಏನಿಲ್ಲ. ಹಿಂದುತ್ವ ಅಂಬೋದು ಮೋದಿ. ಏನ್ ನಿಮ್ಮ ಹೆಸರು? ಅಂಬರೀಶ್. ಏನಾಗ್ಬೋದು ಸರ್ ಈ ಸರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ? BJPನ ಕಾಂಗ್ರೆಸ್? BJP. ಹೆಂಗ್ ಹೇಳ್ತೀರಿ? BJP ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿಲ್ಲ. BJP ರೀ, ನಾವು BJPಗೆ ಹಾಕಿದ್ರೆ. ಅಲ್ಲ, ಯಾಕೆ BJP ರೀ, ನಮ್ಮ BJPಗೆ ಹಾಕ್ತೀವಿ ನೋಡ್ರಿ ನಾವು. ಯಾಕೆ? ಅದೇ ಚಲೋ ನಮಗೆ, BJPಗೆ ಹಾಕ್ತೀವಿ. ಯಾಕ್ರಿ BJP ಯಾಕೆ? ಅಲ್ರಿ, BJPಗೆ ಹಾಕೋದು ಮಾಡೋದು, ಓಟ್ ಮಾಡೋದು BJPಗೆ. ಚಲೋ ಕೆಲಸ ಮಾಡುತ್ತೆ BJP, ಚಲೋ ಕೆಲಸ ಮಾಡುತ್ತೆ. ಏನು ಮಾಡುತ್ತೆ ಯಾರಿಗೋ ಒಬ್ರಿಗೆ ನಮ್ದು ಏನೈತೆ ಹಾಕೋದೈತೆ ಹಾಕ್ತೀವಿ. ನೀರನ್ರಿ. ಏನಾಗ್ಬೋದ್ರಿ ಈ ಸರಿ ಎಲೆಕ್ಷನ್? ನಾವು BJP ಮಾಡೋದ್ರಿ. BJP. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅಂದ್ರೆ ಹೇಳ್ರಿ, ಇದು ಕ್ವಾರ್ಟ್ರು 120 ಇದ್ದಿದ್ದು 160 ಮಾಡ್ಯಾರ್ರಿ. ಅದೊಂದು ಕರೆಂಟ್ ಬಿಲ್ಲು ಫ್ರೀ ಅನ್ಕಾಸಿ ಈಗ ಅದಕ್ಕಿಂತ ತ್ರಿಬಲ್ ಬಂದದ್ರಿ. ನಮ್ಮ ಇಲ್ಲೇ ಮಾನ್ಯ ತ್ರಿಬಲ್ ಅವಾಗ 200 ಬಂದ್ರೆ 600 ಆಗ್ಯದ್ರಿ. 600 ಕರೆಂಟ್ ಬಿಲ್ ಕಟ್ಬೇಕ್ರಿ. ಇದು ಮನೆಗಳು ಹೊಲಗಳು ತಗೊಂಡಿದ್ದು ರಿಜಿಸ್ಟರ್ ಇತ್ತು ನೋಡ್ರಿ, ಅವಾಗ ರೂಪಾಯಿ ಇದ್ರಿ, ಈಗ ತ್ರಿಬಲ್ ಆಗ್ಯದ್ರಿ. ಬಾಂಡ್ಗಳು ಅವಾಗ 100 ರೂಪಾಯಿ ಕೊಡೋದು, ಈಗ 600-700 ಆಗ್ಯದ್ರಿ. ಈಗ ಈತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಇವೆಲ್ಲ ಏರ್ಸಿದ್ರಿ. ಇವೆಲ್ಲ ಹೇಳ್ತೀನಿ. ಅದಕ್ಕೆ ಇವೆಲ್ಲ ಹೇಳ್ತಾರೆ ಅವರು, ಹಿಂಗೆ ಹೊಡಿತಾರೆ. ಈಗ ದೊಡ್ಡಕ್ಕೆ ರೊಕ್ಕ ಇಸ್ಕೊಂಬಕತ್ತಾರ. ಇವೆಲ್ಲ ನನಗೆ ಗೊತ್ತಿದ್ದೆ ಹೇಳೋದು, ಇನ್ನೂ ಗೊತ್ತಿಲ್ಲದು ವ್ಯಾಸ ಇದ್ದಾವೇನೋ ಅವರು. ನನಗೆ ತಿಳಿದು ನಾನು ದೆಬ್ಬಟ್ಟಲ್ಲಪ್ಪ ಇಷ್ಟೇ. ಮೋದಿ ಅವ್ರು ಏನು ಮಾಡಿದಾರಪ್ಪ? ಮೋದಿ ಅಂದ್ರೆ ನಮಗೆ ಚಲೋ ಮಾಡ್ಯಾನ. ನಾನು ಏನು ಮಾಡ್ಯಾನೋ ನಮಗೆ ಗೊತ್ತದ ನಮ್ಮ ಮನುಷ್ಯನಾಗ. ಮನಸ್ಸಾಗಿದ್ದೆ ಊರಿನವ್ರಿಗೆಲ್ಲ ತಿಳಿಸ್ರಿ. ಹಂಗಲ್ಲ, ನಮ್ಗೆ ಏನು ಮಾಡಿದ್ದು ನಾವು ಗೊತ್ತಿದ್ದು ನಮ್ಗೆ ಇರ್ತದೆ. ಈಗ ಗಂಡನ ಹೆಸರು ಬಾಯಿ ಇರ್ತದೆ, ಹೇಳಕ್ಕಿಲ್ಲ, ಯಾರು ಹೇಳಕ್ಕಿಲ್ಲ. ಒಬ್ಬರು ನಾಚಿ ಅಂತಾರೆ ಹಂಗ್ರಿ. ನೀವು ಮೋದಿ ಬಗ್ಗೆ ಹೇಳಕ್ ನಾಚ್ಕೊಳತ್ತೀರಿ? ಅದು ನಮ್ಗೆ ಗೊತ್ತಿರಿ ಆತ. ಮೋದಿ ಬರ್ಬೇಕು. ನಮ್ಮ ಇವೆಲ್ಲ ಬಾಂಡ್ಗಳು, ಇವು ಮನೆ ರಿಜಿಸ್ಟರ್, ಕರೆಂಟ್ ಬಿಲ್ ಏನ್ರಿ ಇದು ಲೆಕ್ಕ? ಕ್ವಾರ್ಟರ್ 160 ಇತ್ತು ರೀ, 180, 100 ಒಂದು 90 ಇಷ್ಟೇ. ಏನು ಅವಾಗ ಎಷ್ಟಿತ್ತು ರೀ ಕ್ವಾರ್ಟ್ರ್? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂಚೆ 110 ರೂಪಾಯಿ ಕ್ವಾರ್ಟರ್ ಕೊಡ್ತಾರೆ ಇಲ್ಲೇ ಆಜಪ್ಪನ ಅಂಗಡಿಯಾಗ. ಈಗ ಅದು ಹೊಲಗಳು ತಗೊಂಡ್ರೆ ಈಗ 1 ರೂಪಾಯಿ ಆಗೋದು ರಿಜಿಸ್ಟ್ರಿಗೆ ತ್ರಿಬಲ್ ಆಗ್ಯದ್ರಿ.
ಇವೆಲ್ಲ ಏರದು ಮತ್ತೆ ಒಟ್ನಲ್ಲಿ ಮೋದಿ. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಶಕ್ಷಾವಲಿ ಅಂತ. ಏನಾಗುದ್ರಿ ಸರ ಈ ಸರಿ ಯಾರು ಗೆಲ್ಬೋದು? ಈ ಸಲ ಕಾಂಗ್ರೆಸ್ ಬರ್ತದೆ ಸರ್, ಪಕ್ಕ. ಹೆಂಗ್ ಹೇಳ್ತೀರಿ? ಹೆಂಗೈತಿಲ್ಲ ಅಂದರೆ ಬರೀ ಧರ್ಮದ ಆಚಾರದಲ್ಲಿ ಅವರು ಓಟು ಕೇಳ್ಕರ್ತಾರೆ ಹೊರತು ಅಭಿವೃದ್ಧಿ ಬಗ್ಗೆ ಕೇಳಿಲ್ಲ. ಇಂದಿನ ಯುವಕರು ನೌಕರಿ ಇಲ್ದ ನೌಕರಿಯನ್ನು ಕೊಡಿಸೋದೆ ಪಕೋಡ ಮಾರ್ಕೊಂಡು ತಿಂತಿದ್ರು. ಇವತ್ತು ಯುವಕರಿಗೆ 1500 ರೂಪಾಯಿ ಅನುದಾನ ಕೊಡಕತ್ತಾರ ಕರ್ನಾಟಕ ಸರ್ಕಾರ. ಅಂಥದನ್ನು ಅವರು ಯಾವುದು ಮಾಡಲಿ. ಈ 10 ವರ್ಷದಾಗ ಯಾವುದಾದ್ರು ಫ್ರೀ ಬಿಟ್ಟಾರ ಅವರು. ಅಲ್ಪಸಂಖ್ಯಾತರಿಗೆ ಏನಾದರೂ ಇದು ಮಾಡಿದಾರ. ಈಗ 2000 ಆಗ್ತದಾರ, ಅಕ್ಕಿ ಕೊಳೆಗಾದ್ರೆ ಅಕ್ಕಿ ಹಾಕ್ತಿದ್ದಾರೆ. ಎಷ್ಟೋ ಜನಗಳಿಗೆ ಸಹಾಯ ಆಗುತ್ತದು. ಬಡ ಮಕ್ಕಳಿಗೆ ಒಂದು ದೊಡ್ಡ ಕೂಲಿ ಇಲ್ಲಿಕರನ್ನು ಅಕ್ಕಿ ತಗೊಂಡು ಜೀವನ ಮಾಡುವ ಜನರು ಇದುವರೆಗೂ ಇದ್ದಾರೆ. ಆದ ಕಾರಣ ನಾವು ಕಾಂಗ್ರೆಸ್ ಬಂದರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಮೋದಿ ಪ್ರಧಾನಿ ಆಗೋದು ಬೇಡ? ಪ್ರಧಾನಿ ಆಗೋದು ಬಿಡೋದು ಜನರ ಕೈಯದು. ಯಾಕಂದರೆ ಈ ಸಲ 10 ವರ್ಷ ಅಂದರೆ ಬರೀ ಜಗಳ ರೀ. ಈಗ ನೋಡಿರಿ, ಕರ್ನಾಟಕದಲ್ಲಿ ಹಿಂದೂ ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು. ಜಟ್ಕ ಹಲಾಲ್ ಕಟ್ ಮಾಡಿದರು, ಏನು ಹಿಜಾಬ್ ಅಂತ ಮಾಡಿದ್ರು. ಮುಸ್ಲಿಮರಿಗೆ ಯಾಕ್ರಿ ದೇಶ? ಈಗ ಭಾರತ ದೇಶ ಜನರೆಲ್ಲ ನಾವೆಲ್ಲರೂ ಒಂದೇ ತಾನೆ, ನ್ಯಾಯ ಇರೋದು ಎಲ್ಲರಿಗೂ ಒಂದೇ ತಾನೆ. ಹಾಂ, ಹಾಗಾದರೆ ಎಲ್ಲರಿಗೂ ಸಮಾನ ನೋಡಬೇಕದು. ಈಗ ಮತ್ತು ಇಷ್ಟು ದಿವಸ ಇಲ್ಲದೆ OBC ಅಂತ ಮುಸಲ್ಮಾನರ ಹೆಸರು ತೊಗೊಳಕತ್ತಾರೆ. ಈಗ ಯಾಕ್ರಿ ಸರ್ ಇಷ್ಟು ದಿವಸ ಇಲ್ಲದೆ ಯಾಕೆ ಈಗ ಮುಸಲ್ಮಾನರ ಹೆಸರು ತೊಗೊಳ್ಳೋದು? ಈ ಮುಸಲ್ಮಾನರು ಭಾರತ ದೇಶದ ನಾಗರಿಕರಲ್ಲ. ಏನನ್ನ ಪ್ರೂಫ್ ಇದೆಯಾ ನಾವು ಹೊರ ದೇಶದವರು ಅಂತ? ಹಾಂ, ಇದರಿಂದ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ. ಏನು ಬರ್ತದೆ ನಿಮ್ಮ ಹೆಸರು? ಸತ್ತರ್ ಸಾವ್ ಅಂತೇಳಿ. ಏನಾಗುತ್ತೆ ಈ ಸಾರಿ? ಈ ಸಾರಿ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್. ಇಲ್ಲೇ ಯಾರಿದ್ದಾರೆ ಕಾಂಗ್ರೆಸ್ಸಿಂದ? ಕುಮಾರ್ ನಾಯಕ್ ಇದ್ದಾರೆ. ಓಕೆ, ಗೆಲ್ತಾರಾ? ಗೆಲ್ಲಬಹುದು. ಫೈಟ್ ಇದೆಯಾ ಇಲ್ಲಿ? ಫೈಟ್ ಫುಲ್ ಟೈಪ್ ಐತಿ, ಫುಲ್ ಫೈಟ್ ಐತಿ. ಅದೇ ನಿಮ್ಗೇನು ಅನ್ಸುತ್ತೆ, ಯಾರು ಗೆಲ್ಬೋದು ಇದ್ರಾಗ? ಕುಮಾರ್ ನಾಯಕ ಗೆಲ್ಬೋದು. ಗೆಲ್ಬೋದು. ಓಕೆ, ಯಾಕೆ ಅವರೇ ಗೆಲ್ಬೇಕು ಇಲ್ಲಿ? ಯಾಕಂದರೆ ನಮ್ಮ ಕ್ಷೇತ್ರ 8 ಕ್ಷೇತ್ರದಲ್ಲಿ ಇದೆ. 8 ಕ್ಷೇತ್ರ ಕೂಡ 1 ಕ್ಷೇತ್ರ ಕಾಂಗ್ರೆಸ್ ಇದೆ, BJP ಇದೆ. 7 ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಇದೆ. ಇದು ನಮ್ಮ ಕ್ಷೇತ್ರ ರಾಯಚೂರು ಡಿಸ್ಟಿಕ್ಗೆ ಶಿನ್ನೂರು ಬಿಟ್ಟು ಶಿನ್ನೂರು ಕೊಪ್ಪಕ್ಕೆ ಸೇರ್ತೈತೆ. ಯಾದಗಿರಿ ಈ ಕಡೆ ಬರ್ತೈತೆ, ಯಾದಗಿರಿ ಸಿರ್ಪುರ್. ಹೌದು. ಅದಕ್ಕೋಸ್ಕರ ನಮ್ಮ ಗ್ಯಾರಂಟಿ. ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಅಲ್ಲ. ಲೋಕಸಭಾ ಚುನಾವಣೆ ರೀ. ಲೋಕಸಭಾ ಚುನಾವಣೆ ವಿಧಾನಸಭೆದಾಗ ಎಷ್ಟು ಸೀಟ್ ಇರ್ತೋ ಅಷ್ಟು ಲೋಕಸಭಾ ಚುನಾವಣೆ ಬರ್ತೈತಿ ನಿಮಗೆ. ಲೋಕಸಭಾ ಚುನಾವಣೆ ನಮ್ಗೆ ಗೊತ್ತಿದೆ. ಲೋಕಸಭಾ MP ಎಲೆಕ್ಷನ್ ಇದು. MP ಎಲೆಕ್ಷನ್ ಪ್ರಧಾನಿ ಆಯ್ಕೆ ಮಾಡಿದ ಎಲೆಕ್ಷನ್ ಇದು. ಇವತ್ತು 99% ಈ ಸಲ ಕಾಂಗ್ರೆಸ್ ಬರೋದು. ಬರೋದು 300ರಿಂದ 320 ಸೀಟ್ ಬರ್ತೈತೆ. ಹಾಂ, ರಾಜ್ಯದಲ್ಲಿ ಎಷ್ಟು ಬರುತ್ತೆ? 28ಕ್ಕೆ 28ರಲ್ಲಿ 23 ಸೀಟ್ ಬರ್ತೈತೆ. 23. ಈ ಸಲ JDS ಆದರೂ ಒಂದು ರಾಮನಾಗ JDS ಒಂದಕ್ಕಿಲ್ಲ, ಶೂನ್ಯ. ಅವರಿಗೆಲ್ಲ ಮೋಸ ಮಾಡಿಬಿಟ್ರು. JDS ಅವ್ರಿಗೆ BJP ಅವ್ರು ಕರೆದು ಮೋಸ ಮಾಡಿಬಿಟ್ರು. ಇಷ್ಟು ಸಲ ಕುಮಾರಸ್ವಾಮಿ ಏನು ಹೇಳಿದ್ರು? BJP ಅವ್ರು ನಮಗೆ ಅದು ಮಾಡ್ಯಾರ ಇದು ಮಾಡ್ಯಾರ. ಈಗ ಕುಮಾರಸ್ವಾಮಿನೇ BJPಗೆ ಸೇರ್ಕೊಂಡ್ಬಿಟ್ರು. ಆದರೆ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಸೋಲ್ಸೋದು ಪಕ್ಕ. ಅದು ಪಕ್ಕ 99% ಪಕ್ಕ ಗ್ಯಾರಂಟಿ. ಸುರೇಶ್ ಅಂತ. ಏನಾಗ್ಬೋದು ಈ ಸಾರಿ ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಅಂಬರೀಶ್ ನಾಯಕ್ ಗೆಲ್ಬೋದು. BJP ಅಭಿವೃದ್ಧಿ ಗೆಲ್ಬೋದು. ಯಾಕೆ ಸರ್? ನಮ್ಮ ವಿದ್ಯಾವಂತರಿಗೆ ಎಲ್ಲರಿಗೆ ಕೆಲಸ ಕೊಡಿಸ್ತಾರೆ ಮೋದಿ ಮೇಲೆ ಪ್ರಧಾನಮಂತ್ರಿ ಆದರೆ. ಹಾಗಾಗಿ ಒಂದೇ ಒಂದು ಕರ್ನಾಟಕ ವಿದ್ಯಾವಂತರಿಗೆ ಎಲ್ಲ ಬಸ್ ಎಲ್ಲ ಆಧಾರ್ ಕಾರ್ಡ್ ಫ್ರೀ ಮಾಡಿಬಿಡ್ತಾರೆ. ನಮಗೆ ಸ್ಟೂಡೆಂಟ್ಗಳಿಗೆ ನಿಲ್ಲಕ್ಕೆ ಬಿಡಲ್ಲ. ಇಲ್ಲೇ ಬಾಕ್ಲಲ್ಲೆಲ್ಲ ನಿಂತ್ಕೊಂಡ್ಬರ್ತೀವಿ ನಾವು. ಆಧಾರ್ ಕಾರ್ಡ್ ಫ್ರೀ ಮಾಡಿದ ಸಲುವಾಗಿ ನಮಗೆಲ್ಲ ಹೆಣ್ಮಕ್ಳೆಲ್ಲ ಬರೀ ಸೀಟು ಅವ್ರು ಖಾಲಿ ತಿರುಗಾಡ್ತಾರೆ ಊರು ಹಳ್ಳಿಗೆ ಬಂದು ಸಿಟಿಗಳಿಗೆಲ್ಲ. ಹಂಗಾಗಿ ನಮ್ಮ ವಿದ್ಯಾವಂತರಿಗೆ ಸರಿಯಾದ ಟೈಮ್ಗೆ ಬಸ್ ಬಿಡಲ್ಲ, ಏನಿಲ್ಲ. ಮೇಲೆ BJP ಬಂದರೆ ನಮಗೆಲ್ಲರಿಗೆ ವಿದ್ಯಾವಂತರಿಗೆ ಸ್ವಲ್ಪ ಅವಕಾಶ ಸಿಗ್ಬೋದು. ಕಾಂಗ್ರೆಸ್ ಗ್ಯಾರಂಟಿಯಿಂದ ಬಡವರಿಗೆಲ್ಲ ಹೆಲ್ಪ್ ಆಗ್ತಿದೆಯಲ್ಲ? ಏನಾಗುತ್ತೆ ಸರ್, ನೀವು ನೋಡ್ತಿರಲ್ಲ, ಬಸ್ಗಳೆಲ್ಲ ಬರ್ತಾರೆ ದಿನ ಜಗಳ ಅದು ಇದು ಎಲ್ಲ ಕಿರಿಕಿರಿ. ನಮ್ಮ ವಿದ್ಯಾವಂತರಿಗೆ ನಮ್ಗೆ ಏನು ಕೇಳಲ್ಲ ಸರ್. ಫಸ್ಟ್ ವಿದ್ಯಾವಂತರಿಗೆ ಕೆಲಸ ಕೊಡಿಸ್ಬೇಕಷ್ಟೇ. ನಮ್ಗೆ ಕೆಲಸ ಬೇಕಂದ್ರೆ ಮೇಲೆ ಪ್ರಧಾನಿ ಮೋದಿಯವರೇ ಆಗಬೇಕು. ಓಕೆ, ಸಿದ್ದರಾಮಯ್ಯ ಮತ್ತು ಈ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಒಳ್ಳೇದು ಮಾಡ್ತಿಲ್ವಾ? ಏನಿಲ್ಲ ಸರ್, ಮಾಡ್ತಾ ಇಲ್ಲ. ವಿದ್ಯಾವಂತರಿಗಂತ ಏನು ಮಾಡ್ತಾ ಇಲ್ಲ. ಅದು ಡಿಗ್ರಿ ಮುಗಿದ್ರೆ 1500-2000 ಕೊಡಿಸ್ತೀವಿ ಅಂದರು. ಇನ್ನಾದರೂ ಅದನ್ನು ಮಾಡಿಲ್ಲ. ಒಟ್ಟ ಏನೇನು ಮಾಡಿಲ್ಲ ಸರ್. ನಮ್ಗೆ ಮೋದಿ ಅವ್ರು ಏನು ಮಾಡಿದಾರಪ್ಪ ಈ ದೇಶಕ್ಕಾಗಿ ರೈಲ್ವೆ ಡಿಪಾರ್ಟ್ಮೆಂಟು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ತಿದ್ದಾರೆ. ಒಂದು ಅಲ್ಲಿ ಇಲ್ಲಿ ಕೆಲಸ ಅಂದರೆ ಪರವಾಗಿಲ್ಲ ಸರ್. ಒಳ್ಳೆ ಮನುಷ್ಯರಂತ ನಮಗೆ ಇದು ಮಾಡಿಸ್ತಾರೆ. ಏನು ಯಜಮಾನ್ರೆ ನಿಮ್ಮ ಹೆಸರು? ಖಾಜಾರಿ. ಏನಾಗ್ಬೋದು ಈ ಸಾರಿ? ಕಾಂಗ್ರೆಸ್ ಪಕ್ಕ. ಹೆಂಗೆ ಹೇಳ್ತೀರಿ? ನಾವೆಲ್ಲ ಅದರಲ್ಲಿದ್ದಾನೆ ಯೂಸ್ ಎಲ್ಲ 2000ದ್ದು ಅದ್ರದ್ದು ಎಲ್ಲ ಅನುಕೂಲ ಐತಿ ಎಲ್ಲ. ಮತ್ತು ರಾಷನ್ದು ಅದೆಲ್ಲ ಅನುಕೂಲ ಐತಿ. ಅದ್ರ ಸಲಾಗಿ ಕಷ್ಟ ಬಿಡಾಕತ್ತಾರ ಅವರು. BJP ಅವ್ರು ಬರಲ್ಲ ಹಂಗಾದ್ರೆ? BJP ಅಂತೂ ಇದ್ರ ಕರ್ನಾಟಕದಲ್ಲಿ ಅಂತೂ ಗ್ಯಾರಂಟಿ ಕಡಿಮೆನೆ. ಅದ್ರ ಲೋಕಸಭಾ ಚುನಾವಣೆ ಐತಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕ್ತಾರಂತ ಜನ. ಇಲ್ಲ, ಅದನ್ನ ಐತೆ. ಅದು ಯಾರ್ಯಾರ ಮನಸ್ಸು ಹೇಳಕತ್ತಾರ. ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾಗಿಂದ ಬೇರೆ ಕೆಲಸಗಳು ಆಗತ್ತಿಲ್ಲ, ಅಭಿವೃದ್ಧಿ ಆಗತ್ತಿಲ್ಲ, ದುಡ್ಡು ಕಡಿಮೆ ಆಗೈತಿ ಅಂತ ಹೇಳಿ ಅಂತೂ ಎಲ್ಲ ಸವಲತ್ತಾಗ್ಯದ, ಭಾಳ ಸವಲತ್ತಾಗ್ಯದ.
ಒಂದು ಸಲ ದುಡ್ದಾಗ ಹೋಗಿಲ್ಲ ಅಂದ್ರೆ ಅದರಲ್ಲಿದ್ದ ನಾವು ಉಪಯೋಗಿಸಕತ್ತೀವಿ. ಎಲ್ಲ ರೈತರಿಗೆ ನಾವು ಒಳ್ಳೇದು ಮಾಡ್ತಾರಂತ ಭಾಷಣ ಕೊಟ್ಟರು, ಅದೆಲ್ಲ ಮತ್ತೆ ಅನುಕೂಲ ಆಗ್ತದೆ. ಸೊ ಈ ಸರಿ ಕಾಂಗ್ರೆಸ್ ಗೆಲ್ಲುತ್ತೆ. ಥ್ಯಾಂಕ್ ಯು. ಬಡೇ ಸಾಬ್ ಬಡೇ ಸಾಬ್ ಏನಾಗುತ್ತಿಲ್ಲ? ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಕ 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 ಯಾಕೆ ಕಾಂಗ್ರೆಸ್? ಎಲ್ಲ ಕೆಲಸ ಮಾಡ್ಯಾರ, ಎಲ್ಲ ಏನೇನ್ ಐದು ಕೆಲಸ ಪಕ್ಕ ಮಾಡ್ಯಾರ. ಏನೇನ್ ಮಾಡ್ಯಾರ? ಬಸ್ ಬಿರಿ ಮಾಡ್ಯಾರ, ರೊಕ್ಕ ಕೊಡ್ತಾರ, ಮತ್ತೆ ಎಲ್ಲ ಕೊಟ್ಟಾರಲ್ಲ ಬಿರಿ ಮತ್ತೆ ಎಲ್ಲರಿಗೂ ಅಲ್ಲ ಬಿಜೆಪಿ ಸವಲತ್ತು ಹೇಳಿದ್ದಂದ್ರು ಮಾಡ್ಯಾರಲ್ಲ ಅವ್ರ ಕೆಲಸ. ಮಾತಂತ್ರ ಮೀರ್ಯಾರ, ಮಾತಿರದ ಎಲ್ಲ 2,000 ರೂಪಾಯಿ ತಗೊಂತಾರ, ಮತ್ತೆ ಹಳದ್ ಬಿಡಂಗಿಲ್ಲ. ಹೌದಿಲ್ಲ? ಅವ್ರು ತಗೊಂಡ್ರೆ ತಗೋಬಾರ್ದು. ಹೌದಿಲ್ಲ? ನಾವಂದ್ರೆ ತಗೊಂತೀವಿ, ಬರ ಹಾಕ್ತೀವಿ, ಒಟ್ಟು ತಗೊಂತೀವಿ ಅಷ್ಟೇ. ಹಂಗಾಗಿ ಕಾಂಗ್ರೆಸ್ ಓಟ್ ಹಾಕ್ತೀರಿ? ಕಾಂಗ್ರೆಸ್ ಪಕ್ಕ ನಮ್ದು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ದೊಡ್ಡನಮಂತ. ಏನಾಗ್ಬೋದು ಸರ್ ಈ ಸರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ರಾಯಚೂರು ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಜಿ ಕುಮಾರ್ ನಾಯ್ಕನವರು ಗೆಲ್ಲಬಹುದು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕಂದರೆ ಇವರು ಗುಡುಗುಂಟ ಅಂಬರೀಷ್ ನಾಯ್ಕನವರು ವರ್ಕ್ಗಳು ಮಾಡಿಲ್ಲ, ಕಾಮಗಾರಿಕೆಗಳನ್ನು ಕೆಲಸಗಳನ್ನು ಮಾಡಿಲ್ಲ, ರೈತರಿಗೆ ಅನುಸ್ಪಂದನವನ್ನು ಮಾಡಿಲ್ಲ, ಕಾರ್ಯಕ್ರಮಗಳನ್ನು ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ರಾಯಚೂರಲ್ಲಿ ಬರೀ ಎಲೆಕ್ಷನ್ ಬಂದಾಗಷ್ಟೇ ಮಾತ್ರ ಹೊರಗೆ ಬರ್ತದೆ, ಆಮೇಲೆ ಇಲ್ಲ. ಈ ಜಿ ಕುಮಾರ್ ನಾಯ್ಕ ಅವರು ಅಂದರೆ DC ಇದ್ದರು, ರಿಟೈರ್ಮೆಂಟ್ ಆದ್ರೆ ಅವರು ಹೊಸದಾಗಿ ವರ್ಕರ್ ಮಾಡ್ತಾರೆ. ಅವರು ಒಂದು ಬಂಗಾರಪ್ಪನ ಕೆರೆಯಲ್ಲಿ ಕರೆಂಟ್ ಇದ್ದಿಲ್ಲ, ಕರೆಂಟನ್ನು ಹೆಲ್ಪ್ ಮಾಡಿದ್ರು ಅವರು. ಕಾಂಗ್ರೆಸ್ಗೆ ಯಾಕೆ ಓಟ್ ಅಂತ ಕೇಳಿದರೆ ಅದಕ್ಕೊಂದು ಉತ್ತರ ಹೇಳ್ಬೋದು. ಕಾಂಗ್ರೆಸ್ಗೆ ಯಾಕೆ ಓಟ್ ಅಂದರೆ ಬಸ್ಸು ಫ್ರೀ ಇದೆ, ರೈತರಿಗೆ ಗೃಹಲಕ್ಷ್ಮಿ ಮಾಡಿದೆ, ಕರೆಂಟ್ 200 ಯೂನಿಟ್ ಮಾಡಿದೆ, ಅದು ಮೊತ್ತ ಕೊಟ್ಟು ಮಾತಂತ ಉಳಿಸ್ಕೊಂಡಾರೆ ಅವರು. ಅದಕ್ಕಾಗಿ ರೈತರಿಗೆ ಪರಿಸ್ಥಿತಿಯಲ್ಲಿ 2,000 ಆಗಲ್ಲ 6,000 ತಿಂಗಳು 2,000 ಅಂದ್ರೂ 6,000 ಬಂದ್ರೂ ಅನುಕೂಲ ಆಗಿದೆ ಅವರಿಗೆ, ಅನುಕೂಲ ಆಗಿದೆ. ಆದರೂ ನಮ್ಮ ದದ್ದಲ ಬಸವನಗೌಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು 1 ನಂಬರ್ ಕ್ಷೇತ್ರದಲ್ಲಿ ಕಾಮಗಾರಿಗಳು ಮಾಡಬೇಕಂದ್ರೆ ನಮ್ಮ ಬಡವರು ನಡಿಬೇಕಂದ್ರೆ ಕುಟುಂಬದಲ್ಲಿ ಕಾಮಗಾರಿ ಕಿಡಿ 180 ಕ್ಷೇತ್ರದಲ್ಲಿ ಅವರು 1 ನಂಬರ್ ಅವರು ನಮ್ಮ ಕ್ಷೇತ್ರದಲ್ಲಿ. ಓಕೆ, ನೀವು ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ದೇಶ ಅಭಿವೃದ್ಧಿ ಆಗ್ತಿದೆ, ಬಡವರಿಗೆ ಸಹಾಯ ಆಗ್ತಿದೆ ಅಂತ ಹೇಳ್ತಿದ್ರಿ. ಎಲ್ಲ ಹಣನ ಸರ್ಕಾರದ ಬೊಕ್ಕಸದಲ್ಲಿರೋ ಹಣನ ಎಲ್ಲ ಅದಕ್ಕೆ ಖರ್ಚು ಮಾಡ್ತಿದ್ದಾರೆ, ಬೇರೆ ಅಭಿವೃದ್ಧಿ ಕೆಲಸಗಳು ಆಗತ್ತಿಲ್ಲ. ಕೆಲಸನೂ ಮಾಡ್ತದೆ, ಇದಕ್ಕೆ ಅಭಿವೃದ್ಧಿ ಕೆಲಸಕ್ಕೂ ಕಾಮಗಾರಿಗಳಿಗೂ ಕೆಲಸ ಆಗ್ತದೆ. ಈಗ ಜನರಿಗೆ ಏನದಂದ್ರೆ ಇದು ಅಮೌಂಟ್ ಎಲ್ಲ ತಗೊಂಡು ಕಳಿಸಿ ಗೃಹಲಕ್ಷ್ಮಿಗೆ ಬಸ್ ಪಾಸ್ಗೆ ಫ್ರೀ ಕೊಟ್ರಂತ ಸುಮ್ಮನೆ ಹೇಳ್ತಾರೆ. ಆ ದುಡ್ಡನ್ನು ಇವ್ರಿಗೆ ಹೆಲ್ಪ್ ಆಗ್ತದೆ ಗೃಹಲಕ್ಷ್ಮಿದು. ಈ ಗೃಹಲಕ್ಷ್ಮಿ ದುಡ್ಡು ಎಲ್ಲಿಂದ ಬರ್ತಂತ ಜನರಿಗೆ ಗೊತ್ತಿಲ್ಲ. ಇವರು ದುಡ್ಡು ಇಸ್ಕೊಂಡು ಇವ್ರಿಗೆ ರಿಟರ್ನ್ ಮಾಡ್ತಾರೆ ಅಂದ್ರೆ ಮಾತು ಕೊಟ್ಟಂತ ಮಾತು ಉಳಿಸ್ಕೊಂಡಾರೆ ಫಸ್ಟ್ ವಿಕೆಟ್ನಲ್ಲಿ. ನಾವೇನು 200 ಯೂನಿಟ್ ಕರೆಂಟು, ಗೃಹಲಕ್ಷ್ಮಿ, ಇವೇನೇನು ಬಸ್ ಪಾಸು ಫ್ರೀ ಹೇಳಿದ್ರಲ್ಲ, ಬಸ್ಸನ್ನು ಫ್ರೀ ಅಂತ ಹೇಳಿದ್ರು. ಇವತ್ತಿನಲ್ಲಿ ಎಷ್ಟು ಕೋಟಿ ಅನುದಾನ ಬಸ್ಸಿಗೆ ಲಾಸ್ ಆಗ್ತದೆ ಸರ್ಕಾರಕ್ಕೆ ಅನ್ನೋದನ್ನು ಗೊತ್ತಿದೆ. ಆದ್ರೂ ಅವ್ರು ಮಾತು ಕೊಟ್ಟು ಇದೇ ಬೆಣ್ಣೆ ತಗೊಂಡು ಇವ್ರು ಬೆಣ್ಣೆ ತಗೊಂಡು ಅವ್ರಿಗೆ ಒಪ್ಪಿಸಿ ಕಳಿಸ್ತಾರೆ, ಆದರೂ ಉಳಿಸ್ಕೊಂಡಾರೆ. ಇನ್ನಷ್ಟು ಗ್ಯಾರಂಟಿ. ಬಿಜೆಪಿ ಆಗ್ಬೇಡ. ಬಿಜೆಪಿ ಇವಾಗ ಕಾಮಗಾರಿಗಳು ಮಾಡೇ ಇಲ್ಲ. ಅವರು ಎಲೆಕ್ಷನ್ ಮಾಡಿ ಚುನಾವಣೆಯಲ್ಲಿ ಬಂದು ರಾಯಚೂರು ಜಿಲ್ಲೆಯಲ್ಲಿ ಬಂದು ಗೆದ್ದ ಮೇಗನೆ MP ಅಂತೇಳಿ ಒಂದಲ್ಲೇ ಒಂದು ಫಂಕ್ಷನ್ ಮಾಡಿಲ್ಲ, ಒಂದು ಕಾರ್ಯಕ್ರಮನೂ ಇಟ್ಟಿಲ್ಲ. ಅವರು ಏನು ಕೆಲಸನೇ ಮಾಡಿಲ್ಲ ಕಾಮಗಾರಿ. ಮೋದಿ ಪ್ರಧಾನಿ ಆಗ್ಬೇಕು ಬೇಡ? ಮೋದಿ ಪ್ರಧಾನಿ ಅದು ಬೇಕಾಗಿಲ್ಲ, ರಾಹುಲ್ ಗಾಂಧಿ ಆಗಲ್ಲ ಸರ್. ರಾಹುಲ್ ಗಾಂಧಿ ಯಾಕೆ? ರಾಹುಲ್ ಗಾಂಧಿ ಕೆಲಸ ಮಾಡ್ತಾರೆ, ವರ್ಕ್ಗಳು ಮಾಡ್ತಾರೆ, ಕಾಮಗಾರಿಗಳು ಚಾಲೂ ಮಾಡ್ತಾರೆ. ಯಾಕಂದರೆ ಬಡವರಿಗಿಂತ ಕೆಲಸಗಳು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ. ಅದಕ್ಕಾಗಿ ನಿಮ್ಮದು ಕಾಂಗ್ರೆಸ್ ಓಟು? ಕಾಂಗ್ರೆಸ್ ಓಟ್ ನೆಕ್ಕ ಬಂಪರ್ ರೋಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.